ಎಲ್ಲರಿಗೂ ನಮಸ್ಕಾರ. ನಾನು ಎಂ ಜೋಶಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಈ ಜ್ಯೋತಿಷ್ಯದ ಆಧಾರದಿಂದ 12 ಭಾವಗಳನ್ನು ನಾನು ನಿಮಗೆ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೀನಿ. ಒಂದು ವ್ಯಕ್ತಿಯ ಜೀವನದಲ್ಲಿ ಅನಾರೋಗ್ಯ ಬಂದಾಗ ಅವನ ಶರೀರದ ಯಾವ ಭಾಗದಲ್ಲಿ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ತಿಳಿದು ಯಾವ ರೀತಿ ವೈದ್ಯರು ಆ ವ್ಯಕ್ತಿಗೆ ಉಪಚಾರವನ್ನು ಮಾಡಿ ಅವನಿಗೆ ಗುಣಮುಖವನ್ನು ಮಾಡುವುದು ಒಂದು ವಿಜ್ಞಾನವು, ಅದೇ ರೀತಿ ಜ್ಯೋತಿಷ್ಯದಲ್ಲಿಯೂ ಕೂಡ ಹಣಕಾಸು, ಉತ್ತಮ ಆರೋಗ್ಯ, ವಿವಾಹ ಜೀವನ ಇಂತಹ ಅನೇಕ ವಿಷಯಗಳನ್ನು ಕೂಡ ಈ ಜ್ಯೋತಿಷ್ಯ ವಿಜ್ಞಾನದ ಮೂಲಕ ತಿಳಿಯಬಹುದಾಗಿದೆ. ಈ ಋಷಿಮುನಿಗಳು ಬಹಳಷ್ಟು ಸುಂದರವಾಗಿ ಈ ಜ್ಯೋತಿಷ್ಯವನ್ನು ರಚನೆಯನ್ನು ಮಾಡಿ ಇದಕ್ಕೆ ವಿಜ್ಞಾನ ಅಂತ ಸಾಬೀತು ಕೂಡ ಮಾಡಿದ್ದಾರೆ. ಇವತ್ತಿನ ದಿವಸ ಈ ಎಲ್ಲರೂ ಕೂಡ ಒಂದು ಮಗು ಜನನವಾದ ತಕ್ಷಣ ಎಲ್ಲರೂ ಕೂಡ ಜ್ಯೋತಿಷಿಗಳ ಹತ್ರ ಹೋಗಿ ಒಂದು ಜಾತಕವನ್ನು ತಯಾರು ಮಾಡ್ತೀರಾ. ಆ ಜಾತಕವನ್ನು ತಯಾರು ಮಾಡಿದಾಗ ಈ ರೀತಿಯ 12 ಬಾಕ್ಸ್ಗಳನ್ನು ಅದರಲ್ಲಿ ನೋಡ್ತೀರಾ. 12 ಭಾವಗಳು ಅಂತ ಹೇಳ್ತೀವಿ, 12 ಮನೆಗಳು ಅಂತ ಹೇಳ್ತೀವಿ. ಈ ಪ್ರತಿಯೊಂದು ಮನೆ ಕೂಡ ಒಂದೊಂದು ವಿಶೇಷತೆಯನ್ನು ಸೂಚನೆ ಮಾಡುತ್ತೆ. ಯಾವ ರೀತಿ ಅಂತಂದರೆ ಇದರಲ್ಲಿ ಮುಖ್ಯವಾಗಿ ಒಂದು ಮೊದಲನೆಯ ಭಾವ ಅಂತ ಹೇಳ್ತೀವಿ. ಇದಕ್ಕೆ ಲಗ್ನ ಭಾವ ಅಂತ ಹೇಳ್ತೀವಿ. ಇದು ಪ್ರಥಮ ಸ್ಥಾನ. ಒಂದು ವ್ಯಕ್ತಿಯ ಸ್ವಭಾವ ಹೇಗಿದೆ, ಗುಣ ಲಕ್ಷಣ ಹೇಗಿದೆ, ಅವನ ಕ್ರಿಯಾಶೀಲತೆ ಹೇಗಿದೆ, ಅವನು ತೆಳ್ಳಗಿದಾನ, ದಪ್ಪ ಇದ್ದಾನ, ಹೈಟ್ ಇದ್ದಾನ, ಪರ್ಸನಾಲಿಟಿ ಇದ್ದಾನ, ಅವನ ಗುಣ ಸ್ವಭಾವಗಳು ಯಾವ ರೀತಿ ಇರ್ತವೆ, ಅವನಿಗೆ ಸಿಗುವಂತಹ ಮಾನ ಸನ್ಮಾನ ಯಾವ ರೀತಿ ಸಿಗತ್ತೆ, ಅವನಿಗೆ ಸಮಾಜದಲ್ಲಿ ಯಾವ ರೀತಿ ಗೌರವವನ್ನು ಪಡಿತಾನೆ, ಅವನು ಯಾವ ರೀತಿ ನಿರ್ಣಯ ಇರುತ್ತೆ ಅನ್ನುವಂಥದ್ದು ಈ ಮೊದಲನೇ ಭಾವದಿಂದ ತಿಳಿಯಬಹುದಾಗಿದೆ. ಈ ಮೊದಲನೇ ಭಾವದಿಂದ ತಲೆಯ ಭಾಗವನ್ನು ಕೂಡ ನಾವು ಗಮನಿಸ್ತೀವಿ. ಒಂದು ವ್ಯಕ್ತಿಯ ತಲೆಗೆ ಏನಾದರೂ ಪೆಟ್ಟಾಗಿದೆ, ತಲೆಗೆ ಏನಾದರೂ ನೋವಾಗಿದೆ ಅಥವಾ ತಲೆಗೆ ಪೆಟ್ಟಾಗ್ಬೋದಾ, ಈ ರೀತಿಯನ್ನು ನೋಡಬೇಕಾದ್ರೆ ನಾವು ಮೊದಲನೇ ಭಾವವನ್ನು ವಿಲಕ್ಷಣೆ ಮಾಡ್ತೀವಿ. ಮೊದಲನೇ ಭಾವ ಅಂತಂದರೆ ಸ್ವಂತ ವ್ಯಕ್ತಿ ಅಂದರೆ ಯಾರ್ದು ಜಾತಕ ಇರುತ್ತಲ್ಲ ಅದೇ ವ್ಯಕ್ತಿಯೇ ಸ್ವಂತ ಮನೆ ಅಂತ ಹೇಳ್ತೀವಿ, ಒಂದನೆಯ ಮನೆ ಅಂತ ಹೇಳ್ತೀವಿ. ಇದು ಆದ ನಂತರ ನಾವು ಪ್ರತಿಯೊಬ್ಬರ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಅಂತಂದರೆ ಹಣಕಾಸು ಅಂದರೆ ಧನಸ್ಥಿತಿ ಅಂತ ಹೇಳ್ತೀವಿ. ಎಲ್ಲರೂ ಕೂಡ ಸಂಪಾದನೆಯನ್ನು ಮಾಡ್ತಿರ್ತಾರೆ. ಸಂಪಾದನೆ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ಬಹಳಷ್ಟು ಸಂಪಾದನೆ ಬೇಗನೆ ಸಿಗತ್ತೆ. ಕೆಲವೊಬ್ಬರು ಎಷ್ಟೇ ದುಡಿದ್ರೂ ಎಷ್ಟೇ ಕಷ್ಟಪಟ್ಟರೂ ಕೂಡ ಹಣಕಾಸಿನ ಸುಧಾರಣೆ ಆಗ್ತಿರೋದಿಲ್ಲ. ಇದೆಲ್ಲವೂ ಕೂಡ ಸೂಚನೆ ಕೊಡುವಂಥದ್ದು ವಿಶೇಷವಾಗಿ ಈ ಎರಡನೆಯ ಭಾವ. ಎರಡನೇ ಭಾವಕ್ಕೆ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಇದೊಂದು ಮಾತು ಅಂದರೆ ವಾಣಿಯನ್ನು ಕೊಡುವಂಥ ಸ್ಥಾನ. ಈ ಕುಟುಂಬ ಆ ವ್ಯಕ್ತಿಯ ಜೊತೆಗೆ ಕುಟುಂಬದವರ ವಿವರಣೆ, ಕುಟುಂಬದವರ ಭಿನ್ನಾಭಿಪ್ರಾಯ, ಕುಟುಂಬದವರ ಸಂತೋಷ, ಕುಟುಂಬದವರ ಸಂಬಂಧ ಯಾವ ರೀತಿ ಇರುತ್ತೆ ಅಂತ ಈ ಎರಡನೇ ಭಾವ ಸೂಚನೆ ಕೊಡುತ್ತೆ. ಅದೇ ರೀತಿ ಒಂದು ವ್ಯಕ್ತಿಯ ಜೀವನದಲ್ಲಿ ಸಂಪಾದನೆಯ ಯೋಗ ಯಾವ ರೀತಿ ಇರುತ್ತೆ, ಯಾವ ಮೂಲದಿಂದ ಸಂಪಾದನೆಯನ್ನು ಮಾಡಬೇಕು, ಅವರ ಜೀವನದಲ್ಲಿ ಯಾವ ಕಾಲಾವಧಿಯಲ್ಲಿ ಉತ್ತಮ ಸಂಪಾದನೆ ಸ್ಟಾರ್ಟ್ ಆಗುತ್ತೆ, ಎಷ್ಟು ಪ್ರತಿಶತ ಆ ವ್ಯಕ್ತಿಯ ಜೀವನದಲ್ಲಿ ಸಂಪಾದನೆ ಸ್ಟಾರ್ಟ್ ಆಗುತ್ತೆ ಅಂತ ಈ ಎರಡನೇ ಭಾವ ತೋರಿಸುತ್ತೆ. ಅದ್ರ ಜೊತೆಗೆ ಮಾತು, ಅವನ ಮಾತಿನಲ್ಲಿ ಯಾವ ರೀತಿ ಮಧುರತೆ ಇದೆ, ಯಾವ ರೀತಿ ಸ್ಪಷ್ಟತೆ ಇದೆ, ಇದೆಲ್ಲವನ್ನು ಎರಡನೇ ಭಾವ ತೋರಿಸುತ್ತೆ. ಎರಡನೇ ಭಾವ ವಿಶೇಷವಾಗಿ ಮುಖದ ಲಕ್ಷಣವನ್ನು ಕೂಡ ಸೂಚನೆ ಕೊಡುತ್ತೆ. ಒಂದು ವ್ಯಕ್ತಿ ಅಥವಾ ಒಂದು ಮಗುವಿನ ಬರವಣಿಗೆ ಯಾವ ರೀತಿ ಇದೆ, ಅದು ಅತ್ಯಂತ ಉತ್ತಮ ಬರವಣಿಗೆ ಇದೆಯಾ, ಸಾಧಾರಣ ಇದೆಯಾ, ಮಧ್ಯಮ ಇದೆಯಾ, ಇಂತಹ ಅನೇಕ ವಿಷಯಗಳನ್ನು ಈ ಎರಡನೇ ಭಾವ ನಮಗೆ ಸೂಚನೆ ಕೊಡುತ್ತೆ. ಅದ್ರ ಜೊತೆಗೆ ಆಹಾರ ಸೇವನೆ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಕೂಡ ಊಟ ಮಾಡಬೇಕಾದ್ರೆ ತಮ್ಮದೇ ಆದಂಥ ರುಚಿಯನ್ನು ಬಯಸ್ತಿರ್ತಾರೆ. ಒಬ್ಬರು ಸ್ವೀಟನ್ನು ತಿಂದರೆ ಒಬ್ಬರು ಅತಿಯಾದ ಖಾರ ತಿಂತಾರೆ, ಇನ್ನು ಕೆಲವೊಬ್ಬರು ಖಾರ ಕಡಿಮೆ ಇರುವಂಥ ಪದಾರ್ಥವನ್ನು ತಿಂತಾರೆ. ಇದಕ್ಕೆಲ್ಲ ಕಾರಣ ಅಂತಂದರೆ ದ್ವಿತೀಯ ಭಾವ. ಅವರ ಜಾತಕದಲ್ಲಿ ಆ ಭಾವ ಯಾವ ರೀತಿ ಸಲಹೆಯನ್ನು ಕೊಡುತ್ತೆ ಅವರು ಅದನ್ನು ಪಾಲಿಸ್ತಿರ್ತಾರೆ. ಹೀಗೆ ನಾವು ಮುಂದೆ ಹೋದಾಗ ಮೂರನೇ ಭಾವ ಅಂತ ಹೇಳ್ತೀವಿ. ಮೂರನೇ ಭಾವ ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ. ಎಲ್ಲರ ಜೊತೆಗೆ ನಾವು ಯಾವ ರೀತಿ ಸಂಪರ್ಕದಲ್ಲಿರ್ತೀವಿ, ನಮ್ಮ ಪರ್ಸನಾಲಿಟಿ ಹೇಗಿರುತ್ತೆ, ನಮ್ಮ ನೆರೆ ಹೊರೆಯವರ ಜೊತೆಗೆ ನಾವು ಯಾವ ರೀತಿ ವಾತಾವರಣದಲ್ಲಿರ್ತೀವಿ, ಅದ್ರ ಜೊತೆಗೆ ಯಾವುದೇ ಒಂದು ಒಪ್ಪಂದ ಮಾಡಬೇಕಾದ್ರೆ ಒಪ್ಪಂದವನ್ನು ಕರಾರುವಕ್ಕಾಗಿ ಯಾವ ರೀತಿ ಮಾಡಬೇಕು ಅಂತ ಈ ಮೂರನೇ ಭಾವ ಸೂಚಿಸುತ್ತೆ. ಇದ್ರ ಜೊತೆಗೆ ಸಣ್ಣ ಪುಟ್ಟ ಪ್ರವಾಸಗಳನ್ನು ಕೂಡ ಈ ಮೂರನೇ ಭಾವ ಎಲ್ಲರಿಗೂ ಸೂಚನೆಯನ್ನು ಕೊಡ್ತಾ ಇರುತ್ತೆ. ಇದರ ನಂತರ ಬರುವಂಥದ್ದು ಚತುರ್ಥ ಭಾವ ಅಂತ ಹೇಳ್ತೀವಿ. ಚತುರ್ಥ ಭಾವಕ್ಕೆ ಸುಖ ಸ್ಥಾನ ಅಂತ ಹೇಳ್ತೀವಿ. ಒಂದು ವ್ಯಕ್ತಿಯ ಜೀವನದಲ್ಲಿ ಇದೊಂದು ಪ್ರಾಥಮಿಕ ಶಿಕ್ಷಣ ಅಂತ ಹೇಳ್ತೀವಿ. ಯಾಕಂದರೆ ಮೊದಲನೆಯ ಶಿಕ್ಷಕಿ ಒಂದು ಮಗುವಿಗೆ ಮೊದಲನೆಯದಾಗಿ ಮನೆಯಲ್ಲಿ ಆ ಮಗುವಿಗೆ ಏನು ಮಾಡುತ್ತಪ್ಪ ಅಂತಂದರೆ
ಬರೆಯೋದು ಓದೋದ್ರ ಜೊತೆಗೆ ಒಂದು ಉತ್ತಮ ಸಂಸ್ಕಾರವನ್ನು ನೀಡುವಂಥವಳೇ ಆ ತಾಯಿ. ಅದಕ್ಕೆ ಚತುರ್ಥ ಸ್ಥಾನಕ್ಕೆ ಪ್ರಾಥಮಿಕ ಶಿಕ್ಷಣ ಅಂತ ಹೇಳ್ತೀವಿ. ಒಂದು ಮಗುವಿನ ಪ್ರಾಥಮಿಕ ಶಿಕ್ಷಣವನ್ನು ನೋಡಬೇಕಾದ್ರೆ ಈ 4ನೇ ಬಾಕ್ಸ್ನಲ್ಲಿ ನೋಡಬೇಕಾಗತ್ತೆ. ಅದ್ರ ಜೊತೆಗೆ ಸ್ವಂತ ಮನೆ, ಪ್ರಾಪರ್ಟಿ, ಜಾಗ, ಭೂಮಿ, ಆಮೇಲೆ ಐಷಾರಾಮಿ ಜೀವನ, ಅದ್ರ ಜೊತೆಗೆ ಉತ್ತಮ ವಾಹನ ಖರೀದಿ ಯೋಗಗಳನ್ನು ಕೂಡ ಈ 4ನೇ ಭಾವದಿಂದ ನಾವು ಗಮನಿಸಿ ಆ ವ್ಯಕ್ತಿಯ ಜೀವನದಲ್ಲಿ ಸ್ವಂತ ಮನೆ, ಪ್ರಾಪರ್ಟಿ, ಓನ್ ಕಾರು ಯಾವಾಗ ಪರ್ಚೇಸ್ ಮಾಡ್ತಾನೆ ಅಂತ ತಿಳಿಸುವಂಥದ್ದು ಈ 4ನೇ ಭಾವ ಆಗಿದೆ. ಅದ್ರ ಜೊತೆಗೆ ತಾಯಿಯ ಜೊತೆಗೆ ಆ ಮಗುವಿನ ಪ್ರೀತಿ ಹೇಗಿರುತ್ತೆ, ಆ ಮಗುವಿನ ಜೊತೆಗೆ ತಾಯಿಯ ಪ್ರೀತಿ ಹೇಗಿರುತ್ತೆ ಅಂತ ಕೂಡ 4ನೇ ಭಾವ ತೋರಿಸುತ್ತೆ. ಯಾಕಂದರೆ ಕೆಲವೊಂದು ಮಕ್ಕಳಿಗೆ ತಾಯಿಯ ಪ್ರೀತಿ ಸಿಗೋದಿಲ್ಲ, ಕೆಲವೊಂದು ಮಕ್ಕಳಿಗೆ ಅತಿಯಾಗಿ ತಾಯಿಯ ಪ್ರೀತಿ ಸಿಗುತ್ತೆ, ಕೆಲವೊಂದು ಮಗು ಹುಟ್ಟಿದ ತಕ್ಷಣ ಆ ಮಗುವಿಗೆ ಸಕಲ ಎಲ್ಲ ಸೌಲಭ್ಯಗಳು ಪ್ರಾಪ್ತಿಯಾಗ್ತವೆ, ಇನ್ನು ಕೆಲವೊಬ್ಬರಿಗೆ ಪ್ರಾಪ್ತಿಯಾಗೋದಿಲ್ಲ. ಅದಕ್ಕೆ ಕಾರಣ ಅಂತಂದರೆ ಈ 4ನೇ ಭಾವದಲ್ಲಿ ಇರುವಂತಹ ಗ್ರಹಗತಿಗಳು ಆ ವ್ಯಕ್ತಿಯ ಜೀವನದಲ್ಲಿ ಪರಿವರ್ತನೆಯನ್ನು ಕೊಡ್ತಾ ಇರ್ತವೆ. ಅದ್ರ ಜೊತೆಗೆ ಮುಂದೆ ಬರುವಂಥದ್ದು 5ನೇ ಭಾವ ಅಂತ ಹೇಳ್ತೀವಿ. ಈ 5ನೇ ಭಾವ ಇದಕ್ಕೆ ಪಂಚಮ ಸ್ಥಾನ ಅಂತ ಹೇಳ್ತೀವಿ. ಇದು ಮೋಜು ಮಜಾ ಮಸ್ತಿಯನ್ನು ಮಾಡುವಂಥ ಒಂದು ಭಾವವಾಗಿದೆ. ಒಂದು ಪ್ರವಾಸವನ್ನು ಆಯ್ಕೆ ಮಾಡಬೇಕಾದ್ರೆ ಎಂತಹ ಪ್ರವಾಸವನ್ನು ಮಾಡಬೇಕು, ಬಹಳಷ್ಟು ಅದ್ಧೂರಿಯಾದ ಪ್ರವಾಸ ಮಾಡಬೇಕಾ, ಕಡಿಮೆ ವೆಚ್ಚದ ಪ್ರವಾಸ ಮಾಡಬೇಕಾ, ಇದೆಲ್ಲ ಸೂಚನೆ ಕೊಡುವಂಥದ್ದು 5ನೇ ಭಾವ. ಇದ್ರ ಜೊತೆಗೆ ಪ್ರೇಮ ಪ್ರಕರಣ, ಪ್ರೇಮ ವಿವಾಹ ಆಗುತ್ತಾ, ಅಥವಾ ನನ್ನ ಆರೋಗ್ಯದಲ್ಲಿ ಯಾವ ಕಾಲಾವಧಿಯಲ್ಲಿ ಸುಧಾರಣೆ ಆಗುತ್ತೆ, ನಾನು ಯೋಗ, ಪ್ರಾಣಾಯಾಮ ಅಥವಾ ವಾಯು ವಿಹಾರವನ್ನು ಮಾಡಲಿಕ್ಕೆ ಈ ನನ್ನ 5ನೇ ಭಾವ ಸಕ್ಷಮ ಇದೆಯಾ ಅಂತ ತಿಳ್ಕೊಳ್ಳುವಂಥದ್ದು 5ನೇ ಭಾವ. ಅದ್ರ ಜೊತೆಗೆ ಅದೃಷ್ಟ ಅಂತ ಹೇಳ್ತೀವಿ, ಅದೃಷ್ಟವನ್ನು ಕೂಡ ಕೊಡುವಂಥದ್ದು ಈ 5ನೇ ಭಾವ ಆಗಿದೆ. ಅದರ ನಂತರ ಬರುವಂಥದ್ದು ಈ 6ನೇ ಭಾವ. 6ನೇ ಭಾವ ರೋಗಸ್ಥಾನ ಅಂತ ಹೇಳ್ತೀವಿ, ಶತ್ರುಸ್ಥಾನ ಅಂತ ಹೇಳ್ತೀವಿ, ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂಥ ಸ್ಥಾನ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸಾಲದ ಸ್ಥಾನ ಕೂಡ ಅಂತ ಹೇಳ್ತೀವಿ. ಯಾವ ರೀತಿ ನಾವು ಅನಾರೋಗ್ಯ ಸಮಸ್ಯೆ ಆದಾಗ ಯಾವ ಅನಾರೋಗ್ಯ ಸಮಸ್ಯೆಗಳು ಈ ವ್ಯಕ್ತಿಯ ಜೀವನದಲ್ಲಿ ಬರಬಹುದು ಅಂತ ಈ 6ನೇ ಭಾವ ತಿಳಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಅನಾರೋಗ್ಯಗಳು ಬರ್ತವೆ, ಎಲ್ಲರಿಗೂ ಕಾಯಿಲೆಗಳು, ಬೇರೆ ಬೇರೆ ಥರದ ಕಾಯಿಲೆಗಳು ಬರ್ತವೆ. ಆ 6ನೇ ಭಾವದಿಂದ ಆ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿ ಕಾಯಿಲೆಗಳು ಅವರ ಜೀವನದಲ್ಲಿ ಬರಬಹುದು ಅಂತ ಕಂಡುಹಿಡಿಯಲಿಕ್ಕೆ ಈ 6ನೇ ಭಾವ ಇದೆ. ಅದರ ಜೊತೆಗೆ ನಮಗೆ ಸಾಲ ಬಾಧೆ ಯಾವಾಗ ಮುಗಿಯುತ್ತೆ ಅಥವಾ ಸಾಲ ಸಿಗುತ್ತೋ ಇಲ್ಲೋ, ಸಾಲವು ಕೂಡ ಮಾಡಿದಾಗ ಅದು ಕೂಡ ಒಂದು ರೋಗ ಇದ್ದ ಹಾಗೆ. ಯಾಕಂತಂದರೆ ಸಾಲ ಮಾಡ್ತೀವಿ, ಆ ಸಾಲ ಮುಗಿಯುವವರೆಗೂ ಕೂಡ ಒಂಥರ ಟೆನ್ಷನ್ ಇರುತ್ತೆ, ಒತ್ತಡ ಇರುತ್ತೆ, ಯಾವಾಗ ಸಾಲ ಮುಗಿಯತ್ತಪ್ಪ, ಏನಾಗತ್ತಪ್ಪ ಅಂತ 6ನೇ ಭಾವ ನಮಗೆಲ್ಲವೂ ಕೂಡ ಸೂಚನೆ ಕೊಡುತ್ತೆ. ಅದರ ಜೊತೆಗೆ ಕೋರ್ಟ್ ಕೇಸ್ಗಳು, ಅಂದರೆ ಕೋರ್ಟ್ ಕೇಸ್ಗಳು, ಕಾನೂನಾತ್ಮಕ ತೊಂದರೆಗಳು ಬರ್ತಾವ ಅಥವಾ ಬರೋದಿಲ್ವಾ ಅಂತ ನಾವು ತಿಳ್ಕೊಳ್ಳುವಂಥದ್ದು 6ನೇ ಭಾವವಾಗಿದೆ. ಇದರ ನಂತರ ಇದೇ 6ನೇ ಭಾವ ವಿಶೇಷವಾಗಿ ನೌಕರಿಯನ್ನು ಕೂಡ ಮಾಡಿಸುವಂತಹ ಒಂದು ಸ್ಥಾನವಾಗಿದೆ. ಅದರ ಜೊತೆಗೆ ಸೇವೆಯನ್ನು ಕೂಡ ಮಾಡಿಸುವಂತಹ ಸ್ಥಾನವಾಗಿದೆ. ಇದರ ನಂತರ ಬರುವಂಥದ್ದು 7ನೇ ಭಾವ. ಇದಕ್ಕೆ ಸಪ್ತಮ ಸ್ಥಾನ ಅಂತ ಹೇಳ್ತೀವಿ. ವಿವಾಹ ಮತ್ತು ವೈವಾಹಿಕ ಜೀವನದ ಒಂದು ವಿಶೇಷವಾದಂಥ ಸ್ಥಾನ ಇದು 7ನೇ ಭಾವ. 7ನೇ ಭಾವದ ಆಧಾರದಿಂದ ಪತಿ ಪತ್ನಿಯ ವೈವಾಹಿಕ ಜೀವನ ಯಾವ ರೀತಿ ಇರುತ್ತೆ, ನಮ್ಮ ಜೀವನದಲ್ಲಿ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅಂತ ತಿಳ್ಕೊಳ್ಳುವಂಥದ್ದು. ಅದರ ಜೊತೆಗೆ ನಾನು ವಿವಾಹ ಆಗಬೇಕಾದ್ರೆ ನನಗೆ ಸಿಗುವಂಥ ಪತಿ ಅಥವಾ ಪತ್ನಿ ನೌಕರಿ ಮಾಡುವವರು ಇರ್ತಾರಾ ಅಥವಾ ಯಾವ ರೀತಿ ಇರ್ತಾರೆ, ನೋಡ್ಲಿಕ್ಕೆ ಹೇಗಿರ್ತಾರೆ, ಸಂಬಂಧಿಕರಲ್ಲೇ ಸ್ಥಳ ಆಗುತ್ತಾ ಅಥವಾ ಹೊಸ ಸಂಬಂಧಿಕರಲ್ಲಿ ನಮಗೆ ಮದುವೆ ಯೋಗ ಇದೆಯಾ, ಸಮೀಪ ಸ್ಥಳ ಇದೆಯಾ ಅಥವಾ ದೂರದ ಊರಿನಲ್ಲಿ ಸ್ಥಳ ಇದೆಯಾ, ಇಂತಹ ಅನೇಕ ವಿಷಯಗಳನ್ನು ಈ 7ನೇ ಭಾವ ನಿಮಗೆಲ್ಲರಿಗೂ ಮಾಹಿತಿ ಕೊಡ್ತಾ ಇರುತ್ತೆ. ಅದನ್ನು ಕಲಿಯುವಂಥ ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ಪಾಲುದಾರಿಕೆ ವ್ಯವಹಾರವನ್ನು ಮಾಡಬೇಕಾದ್ರೆ ನಮಗೆ ಯಶ ಇದೆಯಾ ಅಥವಾ ಯಶ ಇಲ್ಲ ಅಂತ ಕೂಡ ಈ 7ನೇ ಭಾವ ಸೂಚನೆ ಕೊಡುತ್ತೆ. ಅದರ ನಂತರ ಬರುವಂಥದ್ದು 8ನೇ ಭಾವ. ಇದಕ್ಕೆ ಅಷ್ಟಮ ಸ್ಥಾನ ಅಂತ ಹೇಳ್ತೀವಿ. ಅಷ್ಟಮ ಸ್ಥಾನ ಆಕಸ್ಮಿಕವಾಗಿ ಘಟನೆಯನ್ನು ಕೊಡುವಂಥದ್ದು, ಆಕಸ್ಮಿಕವಾಗಿ ಅಪಘಾತಗಳನ್ನು ಸೂಚಿಸುವಂಥದ್ದು, ಆಕಸ್ಮಿಕವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕೊಡುವಂಥದ್ದು, ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಮಾಡಬಹುದು, ಆಕಸ್ಮಿಕವಾಗಿ ಅದೃಷ್ಟವನ್ನು ಕೊಡ್ಬೋದು, ಆಕಸ್ಮಿಕವಾಗಿ ಅಪಘಾತಗಳನ್ನು ಕೂಡ ಸೂಚಿಸ್ಬೋದು. ಇದಕ್ಕೆ ಆಕಸ್ಮಿಕ ಅಪಘಾತದ ಭಾವ ಅಂತ ಹೇಳ್ತೀವಿ. ಯಾವುದು ಒಂದು ಅಪಘಾತ ನಡಿಬೇಕಾದರೂ ಕೂಡ ಯಾರಿಗೂ ಹೇಳಿ ನಡೆಯಲ್ಲ, ಆಕಸ್ಮಿಕವಾಗಿ ನಡೀತಾ ಇರುತ್ತೆ. ಯಾವುದೇ ಒಂದು ವ್ಯಕ್ತಿಗೆ ಆಕಸ್ಮಿಕ ದುಡ್ಡು ಬರಬೇಕಾದ್ರೆ ಅದು ಕೂಡ ಹೇಳಿ ಬರಲ್ಲ, ಆಕಸ್ಮಿಕವಾಗಿ ಬರ್ತಾ ಇರುತ್ತೆ. ಇದಕ್ಕೆ ನಾವು 8ನೇ ಭಾವ ಅಂತ ಹೇಳ್ತೀವಿ. ಅದ್ರ ಜೊತೆಗೆ
ಪಾಲಿಸಿಯನ್ನು ಮಾಡಿರ್ತೀವಿ, ಅದರದ್ದೆಲ್ಲ ದುಡ್ಡು ಯಾವಾಗ ಬರುತ್ತೆ, ವಾರಸ ಹಕ್ಕಿನಿಂದ ಬರುವಂಥ ದುಡ್ಡು, ಇಂತಹ ಅನೇಕ ವಿಷಯಗಳನ್ನು ಈ 8ನೇ ಭಾವ ಎಲ್ಲರಿಗೂ ಸೂಚನೆ ಕೊಡ್ತಾ ಇರುತ್ತೆ. ಅದರ ನಂತರ ಬರುವಂಥದ್ದು 9ನೇ ಭಾವ. 9ನೇ ಭಾವ ಅಂತಂದರೆ ಇದಕ್ಕೆ ಪಿತೃಸ್ಥಾನ ಅಂತ ಹೇಳ್ತೀವಿ. ಒಂದು ತಂದೆ ಮಗುವಿನ ಜೊತೆಗೆ ಯಾವ ರೀತಿ ಪ್ರೀತಿ ಪ್ರೇಮ ಇದ್ದಾನೆ, ಅದೇ ಮಗು ತಂದೆಯ ಜೊತೆಗೆ ಯಾವ ರೀತಿ ಪ್ರೀತಿ ಪ್ರೇಮ ಇದ್ದಾನೆ, ಆಮೇಲೆ ಆಧ್ಯಾತ್ಮಿಕ ಚಿಂತನೆ ಹೆಂಗಿದೆ, ಪೂಜೆ ಪುನಸ್ಕಾರದಲ್ಲಿ ಯಾವ ರೀತಿ ನಂಬಿಕೆ ಶ್ರದ್ಧೆ ಮತ್ತು ವಿಶ್ವಾಸವನ್ನು ಇಟ್ಟಿದ್ದಾನೆ, ಅದರ ಜೊತೆಗೆ ದೂರದ ಪ್ರವಾಸವನ್ನು ಮಾಡುವಂತಹ ಅವಕಾಶ ಮತ್ತು ಯೋಗಗಳು ಅವನ ಭಾಗ್ಯದಲ್ಲಿ ಇದಾವ ಅಥವಾ ಇಲ್ಲ. ಅದರ ನಂತರ 9ನೇ ಭಾವ ಮಾರ್ಕೆಟಿಂಗ್ ಬಿಸ್ನೆಸ್ ಕೂಡ ಸೂಚನೆ ಕೊಡುತ್ತೆ. 9ನೇ ಭಾವ ಉಚ್ಚ ಶಿಕ್ಷಣವನ್ನು ಕೂಡ ತೋರಿಸುತ್ತೆ. ಉಚ್ಚ ಶಿಕ್ಷಣ ಅಂದರೆ 4ನೇ ಭಾವ ಪ್ರಾಥಮಿಕ ಶಿಕ್ಷಣವನ್ನು ಸೂಚನೆ ಮಾಡಿದರೆ, ಈ 9ನೇ ಭಾವ ಉಚ್ಚ ಶಿಕ್ಷಣ ಪೂರ್ಣವಾಗಿ ಜೀವನದಲ್ಲಿ ಯಶಸ್ಸನ್ನು ಪಡಿಬಹುದಂತ ಈ 9ನೇ ಭಾವ ಸೂಚನೆ ಕೊಡುತ್ತೆ. ಅದರ ಜೊತೆಗೆ 10ನೇ ಭಾವ ಅಂತ ಹೇಳ್ತೀವಿ. ಇದಕ್ಕೆ ದಶಮ ಸ್ಥಾನ ಅಂತ ಹೇಳ್ತೀವಿ, ಕರ್ಮಸ್ಥಾನ ಅಂತ ಹೇಳ್ತೀವಿ. ಒಂದು ರಾಜಕೀಯ ದೊಡ್ಡ ಉದ್ಯೋಗವನ್ನು ಮಾಡಬೇಕಾದ್ರೆ ಅಥವಾ ಯಾವ ಉದ್ಯೋಗವನ್ನು ಮಾಡಿದರೆ ನನ್ನ ಜೀವನದಲ್ಲಿ ಯಶಸ್ಸನ್ನು ಪಡಿಬೋದು, ಇಂತಹ ಅನೇಕ ವಿಷಯಗಳನ್ನು ಇದು 10ನೇ ಭಾವ ತೋರಿಸುತ್ತೆ. ಒಂದು ಜಯಶಾಲಿಯಾಗುವಂಥ ಭಾವ, ನಾನು ಎಲ್ಲವನ್ನು ಸಾಧನೆ ಮಾಡಿದೆ ಅಂತ ತೋರಿಸುವಂತಹ ವಿಶೇಷ ಭಾವ ಈ 10ನೇ ಭಾವ ಆಗಿದೆ. ಇದರ ನಂತರ ಬರುವಂಥದ್ದು 11ನೇ ಭಾವ ಅಂತ ಹೇಳ್ತೀವಿ. ಇದಕ್ಕೆ ಲಾಭಸ್ಥಾನ ಅಂತ ಹೇಳ್ತೀವಿ. ಪ್ರತಿಯೊಂದು ವ್ಯಕ್ತಿ ಹುಟ್ಟಿದಾಗಿನಿಂದ ತನಗೆ ಪ್ರೌಢಾವಸ್ಥೆ ಬಂದಾಗಿನಿಂದ ತನ್ನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದಾಗಿನಿಂದ ಪ್ರತಿಯೊಬ್ಬರು ಆಲೋಚನೆ ಮಾಡ್ತಿರ್ತಾರೆ, ನನಗೆ ಇದರಿಂದ ಇಷ್ಟು ಲಾಭ ಆಗಬೇಕು, ಇದರಿಂದ ಇಷ್ಟು ನನಗೆ ಒಳ್ಳೆಯದಾಗಬೇಕು, ಈ ಶಿಕ್ಷಣವನ್ನು ಮಾಡ್ತಾಯಿದ್ದೀನಿ, ಈ ಪರೀಕ್ಷೆಯ ಸಂದರ್ಭದಲ್ಲಿ ನಾನು ಇಷ್ಟು ಅಂಕಗಳನ್ನು ಪಡಿತೀನಿ ಅಂತ ಯಾವ ರೀತಿ ಒಂದು ಲಾಭ ಇಚ್ಛಾಪೂರ್ಣ ತಮ್ಮ ಮನಸ್ಸಿನ ಆಸೆಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಆ ಲಾಭ ಆಗತ್ತೋ ಇಲ್ಲೋ, ಅದು ಅದರಿಂದ ನಮ್ಗೆ ಒಳ್ಳೆಯದಾಗತ್ತೋ ಇಲ್ಲೋ, ನಾನು ಅದರಿಂದ ಒಳ್ಳೆಯ ಫಲಗಳನ್ನು ಪಡಿತೇನೋ ಇಲ್ಲೋ ಅಂತ ಸೂಚನೆ ಕೊಡುವಂಥದ್ದು 11ನೇ ಭಾವ. ಅದರ ಜೊತೆಗೆ 6ನೇ ಭಾವ ದೊಡ್ಡ ಕಾಯಿಲೆಗಳನ್ನು ಸೂಚನೆ ಮಾಡಿದರೆ, 11ನೇ ಭಾವ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಸೂಚನೆ ಮಾಡ್ತಾ ಇರುತ್ತೆ. ಈ 11ನೇ ಭಾವ ಗೆಳೆಯ ಮತ್ತು ಗೆಳತಿಯರು, ನಮ್ಮ ಫ್ರೆಂಡ್ ಸರ್ಕಲ್ ಹೇಗಿರುತ್ತೆ, ಆ ಫ್ರೆಂಡ್ ಸರ್ಕಲ್ದಿಂದ ನಮಗೆ ಒಳ್ಳೆಯದಿದೆಯಾ ಕೆಟ್ಟದ್ದಿದೆಯಾ, ಯಾವ ರೀತಿಯ ಮಿತ್ರರು ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯ ಫಲಗಳನ್ನು ಕೊಡ್ಬೋದು ಅಂತ ಕೂಡ ಈ 11ನೇ ಭಾವ ಸೂಚನೆ ಕೊಡುತ್ತೆ. ಅದರ ಜೊತೆಗೆ 12ನೇ ಭಾವ ಅಂತ ಹೇಳ್ತೀವಿ. 12ನೇ ಭಾವ ಅಂದರೆ ಆಸ್ಪತ್ರೆ ಅಂತ ಹೇಳ್ತೀವಿ, ಜೈಲು ವಾಸ ಅಂತ ಹೇಳ್ತೀವಿ. ಬೇಡವಾದದ್ದು ಇನ್ವೆಸ್ಟ್ಮೆಂಟ್ ಮಾಡೋದು, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ಇದೆ, ಬೇಡವಾದದ್ದು ಇನ್ವೆಸ್ಟ್ಮೆಂಟ್ ಕೂಡ ಇದೆ. ಈ 12ನೇ ಭಾವ ಎಲ್ಲ ರೀತಿ ಹೇಳಬೇಕು ಅಂತಂದರೆ ಒಂದು ಮೋಕ್ಷ ಸ್ಥಾನ ಅಂತ ಹೇಳ್ತೀವಿ. ಒಂದು ಆಸ್ಪತ್ರೆ ವಾಸ, ಜೈಲು ವಾಸ ಅಥವಾ ಮೋಕ್ಷ ಕೊಡುವಂಥದ್ದು, ಅಥವಾ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂಥದ್ದು, ಅಥವಾ ದೇಶ ವಿದೇಶದ ಪ್ರವಾಸವನ್ನು ಮಾಡಿಸುವಂತಹ ವಿಶೇಷ ಭಾವ ಇದು 12ನೇ ಭಾವ ಆಗಿದೆ. ಈ ರೀತಿ ಈ 12 ಭಾವಗಳ ಆಧಾರವನ್ನಿಟ್ಟುಕೊಂಡು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕಾದರೆ ಈ ಭಾವಗಳನ್ನು ವಿಶ್ಲೇಷಣೆ ಮಾಡುವುದರ ಮೂಲಕ ಪ್ರತಿಯೊಬ್ಬರ ಜೀವನದಲ್ಲಿ ಉತ್ತಮವಾದ ಮಾರ್ಗದರ್ಶನ ನೀಡುವಂಥದ್ದೇ ಈ ಜ್ಯೋತಿಷ್ಯ ಮಾರ್ಗದರ್ಶನವಾಗಿದೆ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಇದರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಅದ್ರ ಜೊತೆಗೆ ಇನ್ನು ಮುಂದಿನ ವಿಡಿಯೋಗಳೇನು ಬರ್ತವೆ ಅದರಲ್ಲಿ ಕೇವಲ 2 ರಿಂದ 3 ನಿಮಿಷದಲ್ಲಿ ತಾವು ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರೊಫೆಷ್ನಲ್ ಆಸ್ಟ್ರಾಲಜರ್ ನಿಮಗೆ ಮಾಡುವಂತಹ ಒಂದು ಕನಸು ಕಂಡಿದ್ದೇನೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನೋಡ್ತಾ ಇರಬೇಕು. ಎಲ್ಲರಿಗೂ ವಂದನೆಗಳು.